ತೋರಿಸಿ ರಜತ್ ಮತ್ತು ವಿನಯ್ ಬಿಗ್ ಬಾಸ್ನ ಇಬ್ಬರು ಮಾಜಿ ಸ್ಪರ್ಧಿಗಳು ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೀಲ್ಸ್ನಲ್ಲಿ ಬಳಕೆ ಮಾಡಿದ ಮಚ್ಚು ಹಾಗೆ ಸ್ಟೇಷನ್ನಲ್ಲಿ ಈಗ ವಶಕ್ಕೆ ಪಡ್ಕೊಂಡಿರೋ ಮಚ್ಚಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ. ದೃಶ್ಯದಲ್ಲಿ ನಾವಿದೀಗ ಗಮನಿಸ್ತಾ ಇದ್ದೀವಿ. ನಿನ್ನೆ ರೀಲ್ಸ್ ವಿಡಿಯೋ ಏನು ಪೋಸ್ಟ್ ಮಾಡಿದ್ರು ಅದರಲ್ಲಿದ್ದಂತಹ ಮಚ್ಚಿಗೂ ಹಾಗೆ ಇದೀಗ ಸ್ಟೇಷನ್ಗೆ ತಂದು ಕೊಟ್ಟಿರುವಂತಹ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತಹ ಮಚ್ಚಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಇನ್ನು ಬಹಳ ಪ್ರಮುಖವಾಗಿ ವಿನಯ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಕೂಡ ಮಾಡಿದ್ದಾರೆ, ಒಂದು ಕ್ಲಾರಿಫಿಕೇಶನ್ ಪೋಸ್ಟ್. ಅದರಲ್ಲಿ ಮೆನ್ಷನ್ ಮಾಡಿರೋದು, ಒಂದು ಟಿವಿ ಚಾನೆಲ್ನ ಪ್ರೋಗ್ರಾಮಿಗೋಸ್ಕರ ನಾವು ಈ ರೀಲ್ಸನ್ನು ಶೂಟ್ ಮಾಡಿದ್ವಿ ಆ್ಯಂಡ್ ನಾವು ಬಳಕೆ ಮಾಡಿರುವಂತಹ ಆಯುಧ ಏನಿದೆ ಅದು ಫೈಬರ್ ಲಾಂಗ್ ಅನ್ನುವಂತಹ ಮಾತನ್ನ ಉಲ್ಲೇಖ ಮಾಡಿ ಪತ್ರವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಕ್ಲಾರಿಫೈ ಮಾಡುವಂಥ ರೀತಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಪೊಲೀಸರು ಕೂಡ ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಠಾಣೆಗೆ ಬಂದಂತಹ ಇವರ ಬಳಿಯಿಂದ ಪೊಲೀಸರು ಲಾಂಗನ್ನು ಶೂಟ್ ಮಾಡೋದಕ್ಕೆ ಏನು ಬಳಸ್ಕೊಂಡಿದ್ದಾರೆ ಆ ಲಾಂಗ್ನ ವಶಕ್ಕೆ ಪಡ್ಕೊಳ್ಳುವಂಥ ಕಾರ್ಯವನ್ನೇನೋ ಮಾಡಿದ್ದಾರೆ. ಬಟ್ ಶೂಟ್ ಮಾಡುವಂಥ ಸಂದರ್ಭದಲ್ಲಿ ಯೂಸ್ ಮಾಡಿದ್ದು ಅದೇ ಲಾಂಗ, ಅದರ ಜೊತೆಗೆ ಈಗ ಪೊಲೀಸರಿಗೆ ಕೊಟ್ಟಿರೋದು ಕೂಡ ಅದೇ ಲಾಂಗ ಅನ್ನುವಂತಹ ಪ್ರಶ್ನೆ ಇದೆ. ಜೊತೆಗೆ ಸ್ಪಷ್ಟನೆ ಕೊಡುವಂಥ ಸಂದರ್ಭದಲ್ಲಿ ಫೈಬರ್ ಮಚ್ಚು ಅಂತ ಹೇಳಿದ್ದಾರೆ. ಹಾಗೆ ಪೊಲೀಸರ ಮುಂದೆ ಹೇಳಿಕೆಯನ್ನು ದಾಖಲಿಸುವ ಸಂದರ್ಭ ಕೂಡ ಅದನ್ನೇ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ಇದೀಗ ವಿಚಾರಣೆ ಸಂದರ್ಭ ತಂದಿರುವಂತಹ ಫೈಬರ್ ಮಚ್ಚಿನ ಮೇಲೆ ಅನುಮಾನ ಇದ್ದು ಇಬ್ಬರೂ ಸೇರ್ಕೊಂಡು ಪೊಲೀಸರ ತನಿಖೆಯ ದಿಕ್ಕನ್ನು ತಪ್ಪಿಸೋದಕ್ಕೆ ಮುಂದಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಇದೆ. ಕೇಸನ್ನು ತಿರುಚೋದಕ್ಕೆ ಫೈಬರ್ ಮಚ್ಚಿನ ಕಥೆಯನ್ನೇನಾದರೂ ಕಟ್ಟಿಬಿಟ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇದೆ. ಇದರ ಜೊತೆಗೇನೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ FIR ದಾಖಲಾಗಿರೋದ್ರಿಂದ ವಿಚಾರಣೆಗೆ ಒಳಪಡಲೇಬೇಕಾಗುತ್ತೆ, ಕ್ಲಾರಿಫಿಕೇಶನ್ ಕೊಡಲೇಬೇಕಾಗುತ್ತೆ, ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನು ಎದುರಿಸಲೇಬೇಕಾಗುತ್ತೆ. ಸೊ ಇಲ್ಲಿ ಶಿಕ್ಷೆಯಿಂದ ದೂರ ಆಗೋದಕ್ಕೆ ಅಥವಾ ಆಗಿರುವಂತಹ ಅಚಾತುರ್ಯ ಏನಿದೆ ಅದರ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪೊಲೀಸರ ತನಿಖೆಯ ದಿಕ್ಕನ್ನು ತಪ್ಪಿಸೋದಕ್ಕೆ ಇವರಿಬ್ಬರು ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಇದೀಗ ಹೇಳ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ದರ್ಶನ್ ನಮ್ಮ ಜೊತೆ ಫೋನ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ದರ್ಶನ್, ಇಬ್ರು ಕೂಡ ಇದೀಗ ನಾವು ಬಳಕೆ ಮಾಡಿದ್ದು ಫೈಬರ್ ಮಚ್ಚು ಅನ್ನುವಂಥ ಹೇಳಿಕೆ ದಾಖಲಿಸಿರೋದು ಗೊತ್ತಾಗ್ತಾ ಇದೆ. ವಿನಯ್ ಸೋಷಿಯಲ್ ಮೀಡಿಯಾ ಕ್ಲಾರಿಫೈಯಿಂಗ್ ಪೋಸ್ಟ್ನಲ್ಲಿ ಕೂಡ ಅದನ್ನೇ ಉಲ್ಲೇಖ ಮಾಡಿದ್ದಾರೆ. ಸೊ ಪೊಲೀಸರ ತನಿಖೆ ಈ ಲಾಂಗ್ನ ಕುರಿತಾಗಿ ಹೇಗೆ ಮುಂದುವರಿಯುತ್ತೆ? ಪ್ರಜ್ವಲ, ಖಂಡಿತ. ಯಾಕಂತಂದ್ರೆ ನಿನ್ನೆ ಸಂಜೆ ಅವರಿಬ್ರು ಸಹ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದು ಒಂದಷ್ಟು ಹೇಳಿಕೆಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಸಹ ಮಾಡ್ತಾರೆ. ಆದ್ರೆ ನಿನ್ನೆ ರಾತ್ರಿ 11 ಗಂಟೆ ಸಂದರ್ಭದಲ್ಲಿ ಯಾರು ರಜತ್ ಅವರ ಪತ್ನಿ ಏನೋ ಮಚ್ಚನ್ನ ತೆಗೆದುಕೊಂಡ್ಬಂದು ಪೊಲೀಸ್ ಅವ್ರಿಗೆ ಕೊಡ್ತಾರೆ. ಇದನ್ನೇ ನಾವು ರೀಲ್ಸ್ ಅಲ್ಲಿ ಬಳಸಿದಿತ್ತು ಅಂತೇಳಿ. ಆದ್ರೆ ಒರಿಜಿನಲ್ ಇರ್ತಕ್ಕಂಥ ಒಂದು ಲಾಂಗ್ ಇರ್ಬೋದು ಮತ್ತೆ ಅವರು ವಶಪಡಿಸ್ಕೊಂಡಿರ್ತಕ್ಕಂಥ ಒಂದು ಲಾಂಗ್ ಇರ್ಬೋದು, ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಫೈಬರ್ ಮಚ್ಚು ಅಂತೇಳಿ ಈಗ ಹೇಳಿರ್ತಕ್ಕಂಥದ್ದು, ಆದ್ರೆ ರೀಲ್ಸ್ ಅಲ್ಲಿ ಬಳಸಿರ್ತಕ್ಕಂಥದ್ದು ಒಂದು ಒರಿಜಿನಲ್ ಅಂತ ಗೊತ್ತಾಗ್ತಾ ಇರ್ಬೋದು. ಇನ್ನೊಂದೇನಪ್ಪಾ ಅಂತಂದ್ರೆ ಇದು ಸುಮಾರು 2 ಇಂಚು ಅಗಲ ಇರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೂ ಮತ್ತು ಒರಿಜಿನಲ್ ಬಳಸಿರ್ತಕ್ಕಂಥದ್ದು ತುಂಬಾ ವ್ಯತ್ಯಾಸ ಕಂಡು ಬರ್ತಾ ಇರ್ತದೆ. ಅದಕ್ಕೆ ಈಗ ಪೊಲೀಸರು ಆ ಒಂದು ಲಾಂಗನ್ನ ಈಗ FSL ಗೆ ಕಳಿಸಿದ್ದಾರೆ. FSL ನಲ್ಲಿ ಆ ಒಂದು ವರದಿ ಬಂದ ಬಳಿಕ ಅಂದ್ರೆ ಇದು ಮತ್ತೆ ರೀಲ್ಸ್ ಅಲ್ಲಿ ಬಳಸಿರ್ತಕ್ಕಂಥದ್ದು ಎರಡು ಸಹ ಒಂದೇ ಅಂತ ಆದ್ರೆ ರಜತ್ ಅವ್ರನ್ನ ಬಿಡುಗಡೆ ಮಾಡಬಹುದು. ಒಂದು ವೇಳೆ ಏನಾದ್ರು ನಕಲಿ ಅಂತ ಏನೋ ಗೊತ್ತಾದ್ರೆ ಅವ್ರ ಮೇಲೆ 201 IPC 201 ಸೆಕ್ಷನ್ ದಾಖಲಿಸ್ಕೊಂಡು ಅಂದ್ರೆ ಸಾಕ್ಷ್ಯ ನಾಶ ದಾಖಲಿಸ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತದ್ದು. ಪ್ರಜ್ವಲ, ರೈಟ್. ಈಗ ಇಬ್ಬರನ್ನು ಕೂಡ ಇವತ್ತಿಗೂ ವಿಚಾರಣೆಗೆ ಕರೆದಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂತ ಅಪ್ಡೇಟ್ ಇತ್ತು. ಸೊ ವಿಚಾರಣೆಗೆ ಹಾಜರಾಗಿದ್ದಾರೆ. ಆ ಪ್ರೊಸೀಡಿಂಗ್ಸ್ ಏನಾಗ್ತಾ ಇದೆ?
ಖಂಡಿತ ಇವತ್ತು ಸಹ ಅದೊಂದು ನಕಲಿ ಅಂತೇಳಿ ಒಂದು ಕಡೆ ತಿಳಿದು ಬಂದಿರೋದ್ರಿಂದ ಈಗ ಅವನನ್ನು ವಿಚಾರಣೆಗೆ ಹಾಜರಾಗುವಂತೆ ಸಹ ಇವತ್ತು ನೋಟಿಸ್ ಕೊಟ್ಟಿರೋ, ಅಂದ್ರೆ ಈ ಒಂದು ಸಂಜೆ ಒಳಗಡೆ ಅವರು ಹಾಜರಾಗಿ ಆ ಒಂದು ಅಂದ್ರೆ ಸಾಕ್ಷ್ಯನಾಶ ಆಗಿದೆಯೋ ಅಥವಾ ಇವರು ಏನೋ ಬೇಕಾಗಿನೇ ಒಂದು ಲಾಂಗನ್ನ ತಿರ್ಚುವಂತ ಪ್ರಯತ್ನ ಮಾಡಿದಾರ ಅಂತಕ್ಕಂಥ ತನಿಖೆ ಮಾಡಿ, ಒಂದು ವೇಳೆ ಏನಾದ್ರೂ ಇದು ನಿಜ ಅಂತ ಏನೋ ಕಂಡು ಬಂದ್ರೆ IPC ಸೆಕ್ಷನ್ 201 ದಾಖಲಿಸ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಪ್ರಜ್ವಲ. ರೈಟ್ ದರ್ಶನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.